ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವನೇ. ಪರದಿಂದಿಳಿದ ದೇವ ನೀನಾದೆ ರೊಟ್ಟಿಯ ರೂಪ, ಪರದಿಂದಿಳಿದ ದೇವ ನೀನಾದೆ ರೊಟ್ಟಿಯ ರೂಪ. ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು, ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವನೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವಗೆ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವನೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವನೇ. ಪರದಿಂದಿಳಿದ ದೇವ ನೀನಾದೆ ರೊಟ್ಟಿಯ ರೂಪ, ಪರದಿಂದಿಳಿದ ದೇವ ನೀನಾದೆ ರೊಟ್ಟಿಯ ರೂಪ. ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು, ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವನೇ. ಪೂರ್ವಜರಂಡರು ಮನ್ನಾ
ದೇಹ ಉಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀನು ಎಂದಿಗೂ ಬದುಕಿರುವೆಯಲ್ಲ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವಗೆ ಆರಾಧನೆ, ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ, ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ, ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ, ಆರಾಧನೆ ನನ್ನೇಸು ರಾಜನಿಗೆ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲವೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆ ಸಲ್ಲಲಿ. ತಲೆಬಾಗಿ ಹೇಳುವ ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲವೂ ಸ್ತುತಿ ಸ್ತೋತ್ರವು ಆರಾಧನೆ ಮಹಿಮೆಯು ಸಲ್ಲಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಹಾಲೆಲೂಯ, 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 ಹಾಲೆಲೂಯ. ಪ್ರಿಯರೇ, ಕರಗಳನ್ನು ಹೃದಯದ ಮೇಲಿಡುವ, ಕಣ್ಣುಗಳನ್ನು ಮುಚ್ಚುವ ಈ ಆರಾಧನೆಯಲ್ಲಿ ದೇವರಿಗೆ ನಮ್ಮನ್ನೇ ನಾವು ಸಮರ್ಪಿಸಿ ಪ್ರಾರ್ಥಿಸುವ. ರೋಮನರಿಗೆ ಬರೆದ ಪತ್ರಿಕೆ 12ನೇ ದೇಹ 1ನೇ ವಾಕ್ಯ ಹೇಳ್ತದೆ, ಆದ್ದರಿಂದ ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ನಿಮಗೆ ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗಿ ಅರ್ಪಿಸಿರಿ. ಇದೇ ನೀವು ಸಲ್ಲಿಸಬೇಕಾದ ಆರಾಧನೆ. ನಮ್ಮ ಮನಸ್ಸು, ಆತ್ಮ, ಶರೀರ, ಜ್ಞಾನ, ಹೃದಯವನ್ನು ದೇವರಿಗೆ ಅರ್ಪಿಸುವುದೇ ನಿಜವಾದ ಆರಾಧನೆ. ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ಪಾಪ ಮಾಡುವ ಅವಕಾಶ ಸಿಗ್ತದೆ, ಆಲೋಚನೆಯಲ್ಲಿ, ಕ್ರಿಯೆಗಳಲ್ಲಿ, ಮಾತುಗಳಲ್ಲಿ. ಇದನ್ನು ಮಾಡದಿರುವುದೇ ಆರಾಧನೆ. ಪಾಪವನ್ನು ಈ ಮನಸ್ಸು, ಆತ್ಮ, ಶರೀರದಲ್ಲಿ ಅವಕಾಶ ಕೊಡದೇ ಇರುವುದೇ ಒಂದು ಆರಾಧನೆ. ನಮ್ಮನ್ನೇ ದೇವರಿಗೆ ಅರ್ಪಿಸುವಂಥದ್ದು ಆರಾಧನೆ. ಇದನ್ನು ನಾವು ಕಾನ್ಸಕ್ರೇಷನ್ ಅಂತ ಹೇಳ್ತೇವೆ. ನಮ್ಮನ್ನೇ ದೇವರಿಗೆ ಪ್ರತಿಷ್ಠಾಪಿಸಿ ಜೀವಿಸುವುದು ಆರಾಧನೆ. 9 ತಿಂಗಳು ಮಗು ಹೇಗೆ ತಾಯಿಯ ಹೊಟ್ಟೆ ಒಳಗೆ ಬೆಳೆಯುವಾಗ ಎಲ್ಲದಕ್ಕೂ ಉಸಿರಾಟ, ಗಾಳಿ, ನೀರು, ಬೆಳವಣಿಗೆ ಸಂಪೂರ್ಣ ಡಿಪೆಂಡ್ ಆಗಿರೋದು ತಾಯಿಗೆ. ಇದು ಕಾನ್ಸಕ್ರೇಷನ್. ಇಂದು ಆ ಮಗು ತಾಯಿಗೆ ಹೇಗೆ ಡಿಪೆಂಡ್ ಆಗಿದೆ, ಹಾಗೆ ದೇವರಿಗೆ ಡಿಪೆಂಡ್ ಆಗುವಂಥದ್ದೇ ಪ್ರತಿಷ್ಠಾಪನಾ ಜೀವನ. ಹಾಗಾಗಿ ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸುವ ಮುನ್ನ 2 ಕರಗಳನ್ನು ಪರಮಪ್ರಸಾದ ಮುಂದೆ ಚಾಚುವ. ಅಕಾರ್ಡಿಂಗ್ ಟು ಕ್ಯಾಟಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ ನಮಗೆ ಬೋಧಿಸ್ತದೆ, ಕರಗಳನ್ನು ಪರಮಪ್ರಸಾದ ಮುಂದೆ ಹಿಡಿದು ಚಾಚಿ ಪ್ರಾರ್ಥಿಸುವಾಗ ಅಭಿಷೇಕದ, ಬಿಡುಗಡೆಯ, ಕೃಪೆಯ ವರಗಳನ್ನು ನಮ್ಮ ಕರಗಳಲ್ಲಿ ತುಂಬಿಕೊಳ್ತೇವೆ. ಸಮರ್ಪಿಸಿ ಪ್ರಾರ್ಥಿಸುವ. ಬಾಯಿ ತೆರೆದು ಹೇಳುವ, ಪ್ರಭು ಯೇಸುವೆ, ನನ್ನ ಕರಗಳನ್ನು ಪರಮಪ್ರಸಾದದಲ್ಲಿರುವ ನಿಮ್ಮ ಪರಿಶುದ್ಧ ಹೃದಯಕ್ಕೂ ನಿಮ್ಮ ಪರಿಶುದ್ಧ ರಕ್ತಕ್ಕೂ ಸಂಪೂರ್ಣವಾಗಿ ಪ್ರತಿಷ್ಠಾಪಿಸುತ್ತಿದ್ದೇನೆ. ನನ್ನ ಕರಗಳಲ್ಲಿರುವ ಸಕಲ ವಿಧವಾದ ಪಾಪಗಳಿಂದಲೂ, ಪಾಪದ ಆಸಕ್ತಿಗಳಿಂದಲೂ, ಮಲಿನತೆಯಿಂದಲೂ ಬಿಡುಗಡೆ ನೀಡಿರಿ. ಈ ನನ್ನ ಕರಗಳು ನಿಮ್ಮ ಕರಗಳೊಟ್ಟಿಗೆ ಶಿಲುಬೆಯಲ್ಲಿ ಜಡಿಯಲ್ಪಡಲಿ. ಹಾಲೆಲೂಯ, 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 ಹಾಲೆಲೂಯ. ಈ 2 ಕರಗಳನ್ನು ಹೃದಯದ ಮೇಲಿಡುವ. ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ಸಮರ್ಪಿಸಿ ಪ್ರಾರ್ಥಿಸುವ. ಒಟ್ಟಾಗಿ ಸೇರಿ ಪ್ರಾರ್ಥಿಸುವ.
ಪ್ರಭು ಯೇಸುವೆ, ಪ್ರಭು ಯೇಸುವೆ, ನನ್ನ ಮನಸ್ಸನ್ನು, ನನ್ನ ಮನಸ್ಸನ್ನು, ಆತ್ಮವನ್ನು, ಆತ್ಮವನ್ನು, ಶರೀರವನ್ನು, ಜ್ಞಾನವನ್ನು, ಹೃದಯವನ್ನು, ನನ್ನ ಜೀವಿತವನ್ನು, ಕಣ ಕಣಗಳನ್ನು, ನನ್ನೆಲ್ಲ ಅವಯವಗಳನ್ನು ಸಂಪೂರ್ಣವಾಗಿ ಈ ಆರಾಧನೆಯಲ್ಲಿ ನಿಮ್ಮ ಪರಿಶುದ್ಧ ಹೃದಯಕ್ಕೂ ನಿಮ್ಮ ಪರಿಶುದ್ಧ ರಕ್ತಕ್ಕೂ ಸಮರ್ಪಿಸುತ್ತಿದ್ದೇನೆ. ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ಸುರಿಸಿದ ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಒಂದು ಕರಗಳನ್ನ, ಎಡಗೈಯನ್ನ ಹೃದಯದ ಮೇಲೂ ಬಲಗೈಯನ್ನ ತಲೆಯ ಮೇಲಿಟ್ಟು ಪ್ರಾರ್ಥಿಸುವ. ಅಪ್ಪ ಯೇಸುವೆ, ನನ್ನ ಕುಟುಂಬದ ಸದಸ್ಯರನ್ನು, ಬಂಧುಗಳನ್ನು, ಸ್ನೇಹಿತರನ್ನು, ಶತ್ರುಗಳನ್ನು, ನನ್ನ ದೇಶವನ್ನು, ಈ ಆಶ್ರಮವನ್ನು, ಇಲ್ಲಿ ಸೇವೆ ಮಾಡುವ ಎಲ್ಲರನ್ನು, ಎಲ್ಲ ಮಕ್ಕಳನ್ನು ಪರಮ ಪ್ರಸಾದದಲ್ಲಿರುವ ನಿಮ್ಮ ಪರಿಶುದ್ಧ ಹೃದಯಕ್ಕೂ ಮಾತೆ ಮರೆಮನವರ ನಿಷ್ಕಳಂಕ ಹೃದಯಕ್ಕೂ ದೈವಿ ಕರುಣೆಯ ನಾವೆಗೂ ಸಂಪೂರ್ಣವಾಗಿ ಸಮರ್ಪಿಸುತ್ತಿದ್ದೇನೆ. ಅಪ್ಪ ಯೇಸುವೆ, ನಿಮ್ಮ ಪವಿತ್ರ ಶಿಲುಬೆಯ ನೆರಳಿನಲ್ಲಿ ನನ್ನನ್ನು ರಕ್ಷಿಸಿರಿ. ನಿಮ್ಮ ಅಮೂಲ್ಯವಾದ ಗಾಯದೊಳಗೆ ನನ್ನನ್ನು ಅಡಗಿಸಿಕೊಳ್ಳಿರಿ. ನಿಮ್ಮ ಅಮೂಲ್ಯವಾದ ರಕ್ತವನ್ನು ನನ್ನ ಮೇಲೂ ಎಲ್ಲರ ಮೇಲೂ ನನಗೆ ಆಪ್ತರಾದವರ ಮೇಲೂ ಚಿಮುಕಿಸಿರಿ. ಮಾತೆ ಮರೆಮನವರೇ, ನನ್ನನ್ನು ನನಗೆ ಅಮೂಲ್ಯವಾದುದೆಲ್ಲವನ್ನು ನಿಮ್ಮ ಪರಿಶುದ್ಧ ವಸ್ತ್ರದಿಂದ ಆವರಿಸಿರಿ. ಸಂತ ಮಿಖಾಯೇಲರೇ, ಅಪೊಸ್ತಲರೇ, ಸಂತರೇ, ರಕ್ತ ಸಾಕ್ಷಿಗಳೇ, ನನಗಾಗಿ ಪ್ರಾರ್ಥಿಸಿರಿ. ಬಿಡುಗಡೆಯ ಸಂಪೂರ್ಣ ಅನುಭವವು ನನಗೆ ಉಂಟಾಗಲಿ. ಪರಿಶುದ್ಧಾತ್ಮರೇ ಬನ್ನಿರಿ. ನಿಮ್ಮ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ. ಹೇ ಪ್ರಭುವೇ, ಎಲ್ಲ ಮಾಟ ಮಂತ್ರಗಳು, ಶಾಪ ಬಂಧನಗಳು, ಹಿಂಸೆ ಹತೋಟಿ, ಪರಮಾಧಿಕಾರ, ಅಡಚಣೆ, ಕಷ್ಟ, ಸೈತಾನ, ದುಷ್ಟ ಶಕ್ತಿಯ ಬಲೆಗಳಿಂದ ಈ ಕ್ಷಣವೇ ನನಗೆ ಬಿಡುಗಡೆ ನೀಡಿರಿ. ಹಾಲೆಲೂಯ, 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 ಹಾಲೆಲೂಯ. ನಮ್ಮೆರಡು ಕರಗಳನ್ನ ಮೇಲೆತ್ತುವ. ಇದು ಸಮರ್ಪಣೆಯ ಹಂತ. ಕಣ್ಣುಗಳನ್ನು ಮುಚ್ಚಿ ನಾವು ಯೇಸುವನ್ನು ಸ್ತುತಿಸುವ. ದೇವರನ್ನು ಮಹಿಮೆ ಪಡಿಸಲೇ ಯೇಸು ಕ್ರಿಸ್ತರ ಮುಖಾಂತರ ಪವಿತ್ರಾತ್ಮರು ನಮಗೆ ನೀಡಿದ್ದಾರೆ. ಪವಿತ್ರಾತ್ಮ ನಮಗೆ ನೀಡಿರುವುದೇ ದೇವರನ್ನು ಮಹಿಮೆ ಪಡಿಸಲು. ದೇವರನ್ನು ಮಹಿಮೆ ಪಡಿಸುವ ಬಹಳ ಸುಲಭವಾದ ವಿಧಾನ ಸ್ತುತಿಸುವಂಥದ್ದು. ನಾವು ಸ್ತುತಿಸುವಾಗ ಶಕ್ತಿಯಿಂದ ತುಂಬಲ್ಪಡ್ತೇವೆ. ನೀವು ಸ್ತುತಿಸುವಾಗ ನಾನು ವಾಕ್ಯಗಳನ್ನಿಟ್ಟು ನಿಮಗಾಗಿ ಪ್ರಾರ್ಥಿಸಲಿದ್ದೇನೆ. ಸ್ತುತಿಸುವ. ಯೇಸುವೇ ಸ್ತೋತ್ರ. ಕೀರ್ತನೆ 118:8 ಮನುಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸುವುದಿತ. ಕೀರ್ತನೆ 34:18 ಸನಿಹದಲ್ಲಿರುವ ಪ್ರಭು ಬದ್ಧ ಹೃದಯಗಳಿಗೆ ಉದ್ಧಾರ ಮಾಡಿ ಇದರಿಗೆ ಫಲಿಸ 1:15 ಅದೃಶ್ಯ ದೇವನ ಸದೃಶ ರೂಪ ಪ್ರಭು ಯೇಸು ಕ್ರಿಸ್ತರು. ಎಫೆಸ 2ನೇ ವಾಕ್ಯದ ಬಲದಿಂದಲೂ, ಎಫೆಸ 6:12 ವಾಕ್ಯ ಬಲದಿಂದಲೂ, ಮತ್ತಾಯ 16ನೇ ವಾಕ್ಯದಲ್ಲಿ ನಜರೇತಿನ ಯೇಸುವಿನ ನಾಮದಲ್ಲಿ ಸೋತಲು ಶಕ್ತಿಗಳನ್ನ ಯೇಸು ನಾಮ ವಾಕ್ಯ ಬಲದಲ್ಲಿ ಬಂಧಿಸಿ ದ್ವೇಷಿಸಿ ಯೇಸುವಿನ ಪಾತ್ರ ಆಜ್ಞಾಪಿಸಿ ಪ್ರಾರ್ಥನೆ. ಅನ್ನ ಗಾಳಿ ನೀರಿನ ಮೇಲೆ ದೇವರ ಅಭಿಷೇಕ ಬರಲಿ. ಮನಸ್ಸು ಆತ್ಮ ಶರೀರದ ಮೇಲೆ ಬಿಡುಗಡೆ ಶಕ್ತಿ ಬರಲಿ. ಪವಿತ್ರಾತ್ಮರ ದಿವ್ಯ ಅಭಿಷೇಕ ಬರಲಿ. ಪ್ರತಿಯೊಬ್ಬರಿಗೂ ದೈವಿ ಪ್ರಸನ್ನತೆ ತುಂಬಲ್ಪಡಲಿ. ಆತ್ಮಿಕ ಅಭಿಷೇಕ ಉಂಟಾಗಲಿ. ಬಿಡುಗಡೆ ಉಂಟಾಗಲಿ. ಮಾರ್ಕ 16:17 ವಿಶ್ವಾಸ ಕಾರ್ಯಗಳಾಗುವವು. ಅವರು ನನ್ನ ನಾಮದಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು, ಕೈಗಳಿಗೆ ವಿಶೇಷ ಅರ್ಪಣೆ ಯಾವ ಹಾನಿಯಾಗದು, ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಗಳು. 2 ಅರಸ 2:16 ವಾಕ್ಯ 4ನೇ ವಾಕ್ಯ ಸಂಸೋನನ ಮೇಲೆ ಅಭಿಷೇಕಗಳು ಬರಲಿ. ಪ್ರೇಷಿತರ ಕಾರ್ಯಕಲಾಪ 1ನೇ ವಾಕ್ಯ ಪಂಚರತ್ನ ಮೇಲೆ ಬಂದ ಭಕ್ತ ವಿಶ್ವಾಸ ಬಂದ ಅದೇ ಅಭಿಷೇಕ ಬೆಳೆದು ಬರಲಿ. ಪ್ರೇಷಿತರ ಮೇಲೆ ಬಂದ ಅಭಿಷೇಕ ಬರಲಿ. ತಂಗಾಳೆ ಮೇಲೆ ಇಳಿದು ಬಂದ ಅಭಿಷೇಕ ಬರಲಿ. ಹಾಲೆಲೂಯಾ, 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 ಹಾಲೆಲೂಯಾ.
ಎಕ್ಸೋಸಿಸ್ಟ್ ಪ್ರಕಾರ, ದುಷ್ಟಶಕ್ತಿ ಉಚ್ಚಾಟನೆಯ ಶಾಸ್ತ್ರದ ಪ್ರಕಾರ ನಾವು ಹಾಕುವ ಪವಿತ್ರ ಶಿಲುಬೆ ಹಣೆ, ತುಟಿ, ಹೃದಯ, ಮನಸ್ಸು, ಆತ್ಮ, ಶರೀರದಲ್ಲಿರುವಂತಹ ಸಕಲ ಪೈಶಾಚಿಕ ಶಕ್ತಿಗಳನ್ನು ದೀಕ್ಷಾ ಸ್ನಾನದ ಕೃಪೆಯಲ್ಲಿ ನಾವು ಬಂಧಿಸ್ತೇವೆ. ಹಾಗಾಗಿ ಈಗ ಹಾಕುವ ಶಿಲುಬೆ ಗುರುತನ್ನು ಆದಷ್ಟು ದೊಡ್ಡದಾಗಿ ಹಾಕಿ. ಈ ಶಿಲುಬೆ ಗುರುತನ್ನು ನಾವು ಹಾಕುವಾಗ ದೀಕ್ಷಾ ಸ್ನಾನದಲ್ಲಿ ನಾವು ರಾಜರುಗಳಾಗಿದ್ದೇವೆ, ಪ್ರವಾದಿಗಳಾಗಿದ್ದೇವೆ, ಯಾಜಕರಾಗಿದ್ದೇವೆ. ಈ ಒಂದು ದೀಕ್ಷಾ ಸ್ನಾನದ ದಿವ್ಯ ಶಕ್ತಿಯಿಂದ ನನ್ನ ಮನಸ್ಸು, ಆತ್ಮ, ಶರೀರದಲ್ಲಿರುವ ಸಕಲ ಚಂಚಲತೆಗಳು, ಬಲಹೀನತೆಗಳು ಬಂಧಿಸಲ್ಪಡಲೆಂದು ಪರಮ ಪ್ರಸಾದದ ದಿವ್ಯ ಪ್ರಸನ್ನತೆಯಲ್ಲಿ ಎಡಗೈಯನ್ನು ಹೃದಯದ ಮೇಲಿಟ್ಟು ಗೌರವದಿಂದ ಈ ಶಿಲುಬೆ ಗುರುತನ್ನು ಹಾಕುವ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ತಂದೆ ತಾಯಿಗಳು, ಕುಟುಂಬದವರು, ರಕ್ತ ಸಂಬಂಧಿಕರು ಇವರೆಲ್ಲರ ಪರವಾಗಿ ಶಿಲುಬೆ ಗುರುತನ್ನು ಹಾಕುವ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪೂರ್ವಿಕರ ಪರವಾಗಿ ಪ್ರಾರ್ಥಿಸುವ 7 ತಲೆಮಾರುಗಳು, 3 ತಲೆಮಾರುಗಳ ಪರವಾಗಿ ನಾವು ಪ್ರಾರ್ಥಿಸುವ. ಇವರ ಮುಖಾಂತರ ಬಂದಿರುವ ರೋಗಗಳು, ಪಾಪಗಳು, ಬಂಧನಗಳು, ವ್ಯಾಮೋಹಗಳು ಈ ಪವಿತ್ರ ಶಿಲುಬೆಯಲ್ಲಿ ನಮಗೆ ಬಿಡುಗಡೆ ನೀಡಲೆಂಬುದಾಗಿ ಪ್ರಾರ್ಥಿಸುವ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಿಯರೇ, ನಾವು ದೀಕ್ಷಾ ಸ್ನಾನದಲ್ಲಿ ದೇವರ ಮಕ್ಕಳಾಗಿದ್ದೇವೆ. ಹಾಗಾಗಿ ನಾವು ದೇವರ ಮಕ್ಕಳು ಎಂಬ ವಿಶ್ವಾಸದಲ್ಲಿ ಗೀತೆಯನ್ನು ಹಾಡುವ. ಈ ಗೀತೆಯನ್ನು ಹಾಡುವಾಗ ದೇವರ ಮಕ್ಕಳು ನಾವು ಹಾಡುವೆವು ಅಂತ ಹೇಳುವಾಗ ನೀವು ಹಲ್ಲೆಲೂಯಾ ಹೊಸಾನ್ನ ಅಂತ ಹೇಳಬೇಕು. ಮಕ್ಕಳು ಕೂಡ ಸೇರಿ ಹಾಡ್ತಾರೆ. ಹಾಡುವ, ಕರಗಳನ್ನು ತಟ್ಟಿ ಹಾಡುವ. ದೇವರ ಮಕ್ಕಳು ಹಾಡುವೆವು, ಒಮ್ಮತದಿಂದ ಹಾಡುವೆವು, ಹಲ್ಲೆಲೂಯಾ ಹೊಸಾನ್ನ. ಕೈಗಳ ತಟ್ಟಿ ಹಾಡುವೆವು, ಹಲ್ಲೆಲೂಯಾ ಹೊಸಾನ. ಸರ್ವಶಕ್ತಿ ಹಾಡುವೆವು, ಹಲ್ಲೆಲೂಯಾ ಹೊಸಾನ. ಸಂತಸದಿಂದ ಹಾಡುವೆವು, ಹಲ್ಲೆಲೂಯಾ ಹೊಸಾನ. ಹೋಸಾನ ಹಲ್ಲೆಲೂಯಾ, ಹಲ್ಲೆಲೂಯಾ ಹೊಸಾನ. ಹೋಸಾನ ಹಲ್ಲೆಲೂಯಾ, ಹಲ್ಲೆಲೂಯಾ ಹೊಸಾನ. ಹೋಸಾನ ಹಲ್ಲೆಲೂಯಾ, ಹಲ್ಲೆಲೂಯಾ ಹೊಸಾನ. ಹೋಸಾನ ಹಲ್ಲೆಲೂಯಾ, ಹಲ್ಲೆಲೂಯಾ ಹೊಸಾನ. ಸರ್ವ ಸೃಷ್ಟಿಕರ್ತರೇ, ಹಲ್ಲೆಲೂಯಾ ಹೊಸಾನ. ಪರಿಪಾಲಕ ದೇವರೇ, ಹಲ್ಲೆಲೂಯಾ ಹೊಸಾನ. ಭೂಪಾಲಕ ರಾಜರೇ, ಹಲ್ಲೆಲೂಯಾ ಹೊಸಾನ. ಸರ್ವಶಕ್ತ ದೇವರೇ, ಹಲ್ಲೆಲೂಯಾ ಹೊಸಾನ. ಸರ್ವಶಕ್ತ ದೇವರೇ, ಹಲ್ಲೆಲೂಯಾ ಹೊಸಾನ. ಹೋಸಾನ ಹಲ್ಲೆಲೂಯಾ, ಹಲ್ಲೆಲೂಯಾ ಹೊಸಾನ. ಹೋಸಾನ ಹಲ್ಲೆಲೂಯಾ, ಹಲ್ಲೆಲೂಯಾ ಹೊಸಾನ. ಹೋಸಾನ ಹಲ್ಲೆಲೂಯಾ, ಹಲ್ಲೆಲೂಯಾ ಹೊಸಾನ. ಸರ್ವಶಕ್ತ ದೇವರೇ, ಹಲ್ಲೆಲೂಯಾ ಹೊಸಾನ. ಮಾನವ ರಕ್ಷಕ ದೇವರೇ, ಹಲ್ಲೆಲೂಯಾ ಹೊಸಾನ. ಪಾಪ ವಿಮೋಚಕ ದೇವರೇ, ಹಲ್ಲೆಲೂಯಾ ಹೊಸಾನ. ಕರುಣಾಸಾಗರ ದೇವರೇ, ಹಲ್ಲೆಲೂಯಾ ಹೊಸಾನ. ಸರ್ವಕೃಪಾವರ ದೇವರೇ, ಹಲ್ಲೆಲೂಯಾ ಹೊಸಾನ. ಸೌಖ್ಯದಾಯಕ ದೇವರೇ, ಹಲ್ಲೆಲೂಯಾ ಹೊಸಾನ. ಬಿಡುಗಡೆದಾಯಕ ನಾಯಕರೇ, ಹಲ್ಲೆಲೂಯಾ ಹೊಸಾನ. ಓಸಾನ ಹಲ್ಲೆಲೂಯಾ, ಹಲ್ಲೆಲೂಯಾ ಹೊಸಾನ. ಓಸಾನ ಹಲ್ಲೆಲೂಯಾ. ಹಲ್ಲೆಲೂಯಾ ಹೊಸಾನ. ನಿತ್ಯ ಜೀವದ ಉಗಮವೇ, ಹಲ್ಲೆಲೂಯಾ ಹೊಸಾನ. ನವ ಜೀವದ ಚಿಲುಮೆಯೇ, ಹಲ್ಲೆಲೂಯಾ ಹೊಸಾನ. ನಮ್ಮಯ ಮುಕ್ತಿಯ ಕಾರಣರೇ, ಹಲ್ಲೆಲೂಯಾ ಹೊಸಾನ. ಜೀವನ ಜ್ಯೋತಿ ಆತ್ಮರೇ, ಹಲ್ಲೆಲೂಯಾ ಹೊಸಾನ. ನಮ್ಮಯ ಬಾಳಿನ ದೀಪವೇ, ಹಲ್ಲೆಲೂಯಾ ಹೊಸಾನ. ಓಸಾನ ಹಲ್ಲೆಲೂಯಾ, ಹಲ್ಲೆಲೂಯಾ ಹೊಸಾನ. ಓಸಾನ ಹಲ್ಲೆಲೂಯಾ, ಹಲ್ಲೆಲೂಯಾ ಹೊಸಾನ. ಓಸಾನ ಹಲ್ಲೆಲೂಯಾ. ಹಲ್ಲೆಲೂಯಾ ಹೊಸಾನ. ಪಾವನಾತ್ಮ ದೇವರೇ, ಹಲ್ಲೆಲೂಯಾ ಹೊಸಾನ.
ನವಚೇತನ ನೀಡಮಗೆ ಹಲ್ಲೆಲೂಯ ಹೋಸನ ವರದಾನಗಳ ಸುರಿಸಿರಿ ಹಲ್ಲೆಲೂಯ ಹೋಸನ ಎಂದು ನಮ್ಮಲ್ಲಿ ವಾಸಿಸಿರಿ ಹಲ್ಲೆಲೂಯ ಹೋಸನ ಕೇಡಿನಿಂದ ರಕ್ಷಿಸಿರಿ ಹಲ್ಲೆಲೂಯ ಹೋಸನ ಆತ್ಮರಿಂದ ಬಲಪಡಿಸಿರಿ ಹಲ್ಲೆಲೂಯ ಹೋಸನ ಓ ಸಾನ ಹಲ್ಲೇಲೂಯ ಹಲ್ಲೆಲೂಯ ಹೋಸನ ಓ ಸಾನ ಹಲ್ಲೇಲೂಯ ಹಲ್ಲೆಲೂಯ ಹೋಸನ ಓ ಸಾನ ಹಲ್ಲೇಲೂಯ ಹಲ್ಲೆಲೂಯ ಹೋಸನ ಕರಗಳನ್ನೆತ್ತಿ ಸ್ತುತಿಸುವ ಹಾಲೆಲೂಯ 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 ಸ್ತುತಿಸುವ ಮಕ್ಕಳ ಮೇಲೆ ಆತ್ಮದ ಅಭಿಷೇಕಗಳದು ಬರಲಿ, ಸುಗಂಧದ ಅಭಿಷೇಕಗಳದು ಬರಲಿ, ಎಣ್ಣೆ ಅಭಿಷೇಕಗಳದು ಬರಲಿ, ಪ್ರಾಸಲಾಗದ ಎಲ್ಲ ಕಟ್ಟ ತಡಸಗಳು ಉಂಟು ಬರಲಿ, ಎಲ್ಲ ತಡಸಗಳು ಮುರಿಯಲ್ಪಡಲಿ. ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮ, ಪೂರ್ಣ ಶಕ್ತಿಯಿಂದ ಸ್ತುತಿಸುವ ಅಭಿಷೇಕ ಉಂಟಾಗಲಿ. ಎಫೆಸ 2:3-3:21 ವಾಕ್ಯದ ಅಭಿಷೇಕ ಉಂಟಾಗಲಿ, ದಿವ್ಯ ಜ್ಞಾನದ ಅಭಿಷೇಕ ಉಂಟಾಗಲಿ, ದಾಹದ ಅಭಿಷೇಕ ಉಂಟಾಗಲಿ, ವಾಕ್ಯದ ಅಭಿಷೇಕಗಳು ಉಂಟಾಗಲಿ. ಪ್ರಕಟಣೆ 3:7 ವಾಕ್ಯ, ನಾನು ಮುಚ್ಚಿದ ದ್ವಾರಗಳನ್ನು ತೆರೆದರೆ ಯಾರು ಮುಚ್ಚಲಾಗದು, ತೆರೆದ ದ್ವಾರಗಳನ್ನು ಮುಚ್ಚಲ್ಪಟ್ಟರೆ ಯಾರು ತೆರೆಯಲಾಗದು. ಅಭಿಷೇಕದ ಆಶೀರ್ವಾದ ತುಂಬಲ್ಪಡಲಿ, ಶಾಪಗಳು ನೀಗಿ ಹೋಗಲಿ, ಆತ್ಮಿಕ ಅಭಿಷೇಕ ಉಂಟಾಗಲಿ. ಹಾಲೆಲೂಯ 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 ಹಾಲೆಲೂಯ. ಒಟ್ಟಾಗಿ ಸೇರಿ ಪ್ರಾರ್ಥಿಸುವ. ಅಪ್ಪ ಯೇಸುವೆ, ಅಪ್ಪ ಯೇಸುವೆ, ಮತ್ತೊಮ್ಮೆ ಬಾರಿ ನನ್ನನ್ನೇ ಸಂಪೂರ್ಣವಾಗಿ ನಿಮ್ಮ ಪರಿಶುದ್ಧ ಹೃದಯಕ್ಕೆ ಪರಿಶುದ್ಧವಾದ ಹೃದಯಕ್ಕೆ ಸಮರ್ಪಿಸುತ್ತಿದ್ದೇನೆ. ಈಟಿಯಿಂದ ನಿಮ್ಮ ಹೃದಯವನ್ನು ಇರಿದು ತೆರೆದಾಗ ಸುರಿಯಲ್ಪಟ್ಟಂತಹ ನಿಮ್ಮ ಪರಿಶುದ್ಧ ರಕ್ತದಿಂದಲೂ ಪರಿಶುದ್ಧ ಜಲದಿಂದಲೂ ತೊಳೆದು ಶುದ್ಧೀಕರಿಸಿರಿ. ಅಪ್ಪ ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತವು ತಲೆಯಿಂದ ಅಂಗಾಲಿನವರೆಗೂ ಈಗ ಇಳಿಯಲಿ. ಅಪ್ಪ ಯೇಸುವೆ, ನನ್ನ ಕಣ್ಣುಗಳು ನಿಮ್ಮ ರೂಪವನ್ನ ನೋಡಲಿ, ನನ್ನ ಕಿವಿಗಳು ನಿಮ್ಮ ಸ್ವರ ಕೇಳಲಿ, ನನ್ನ ಅದರವು ನಿಮ್ಮನ್ನ ಸ್ತುತಿಸಲಿ, ನನ್ನ ಸ್ಪರ್ಶ ಜ್ಞಾನವು ನಿಮ್ಮ ಪ್ರಸನ್ನತೆಯಿಂದ ತುಂಬಲಿ. ಹಾಲೆಲೂಯ 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 ಹಾಲೆಲೂಯ. ಶಾಂತವಾಗಿ ಕುಳಿತು ಪವಿತ್ರಾತ್ಮರ ಗೀತೆಯನ್ನಾಡುವ. ಈ ಪವಿತ್ರಾತ್ಮರು ನಮ್ಮ ಮನಸ್ಸು, ಆತ್ಮ, ಶರೀರ, ಜ್ಞಾನದಲ್ಲಿ ಇಳಿಯಲಿ. ಆತ್ಮರಿಲ್ಲದೆ ದೇವರನ್ನು ಮಹಿಮೆ ಪಡಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಒಂದು ಕ್ಷಣ ನಾವು ಯೋಚಿಸುವ. ನಾವು ಮಾತನಾಡುವಾಗ, ಬಾಯಿ ತೆರೆಯುವಾಗ ಫಸ್ಟು ಸ್ವರ ಬರುತ್ತಾ, ಗಾಳಿ ಬರುತ್ತಾ? ಫಸ್ಟ್ ಏನು ಬರುತ್ತೆ? ಗಾಳಿ. ಬಾಯಿಯಿಂದ ಗಾಳಿ ಬಂದ ನಂತರ ಏನು ಬರುತ್ತೆ? ಸ್ವರ ಬರುತ್ತೆ. ಗಾಳಿ ಬರಲಿಲ್ಲ, ಸ್ವರ ಬರಲ್ಲ. ತುಟಿ ಮುಚ್ಚಿ ಮಾತಾಡೋಕ್ಕಾಗತ್ತಾ? ಫಸ್ಟು ಗಾಳಿ, ಆಮೇಲೆ ಪದ ಅಲ್ವಾ? ನೀ ಯಾವ ಭಾಷೆ ಆದರೂ ಮಾತಾಡು, ಫಸ್ಟ್ ಏನು ಬರುತ್ತೆ? ಗಾಳಿ, ಆಮೇಲೆ ಪದ. ಆದಿಕಾಂಡ 1:1 ವಾಕ್ಯ ಏನಂತ ಹೇಳುತ್ತೆ? ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿತ್ತು, ಬರಿದಾಗಿತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರ ಆತ್ಮ ಈ ಜಲರಾಶಿಯ ಮೇಲೆ ಸಂಚರಿಸುತ್ತಿತ್ತು. ಇಬ್ರು ಭಾಷೆ ರೂಹ, ಗ್ರೀಕ್ ಭಾಷೆಯಲ್ಲಿ ನೆಹುಮ. ಅಂದ್ರೇನು? ಗಾಳಿ, ದೇವರ ಉಸಿರು. ದೇವರ ಉಸಿರು ಸಂಚರಿಸ್ತಿತ್ತು. ಆದಿಯಲ್ಲಿ ಸೃಷ್ಟಿಯ ಮುನ್ನ ಏನಾಯಿತು? ಫಸ್ಟು ಗಾಳಿ, ಉಸಿರು. ಅದೇ ಆದಿ ಸಾಗರದ ಮೇಲೆ ಏನಿತ್ತು? ಗಾಳಿ ಹೋಗ್ತಾ ಇತ್ತು. ಆ ವಾಕ್ಯದ ನೆಕ್ಸ್ಟ್ ವಾಕ್ಯ ಏನು? ದೇವರು ಉಂಟಾಗಲಿ ಅಂದರು. ದೇವರು ಉಂಟಾಗಲಿ ಅಂತ ಹೇಳುವ ಮುನ್ನ ಫಸ್ಟ್ ಓದುದ್ದೇ ಗಾಳಿ. ಈ ಗಾಳಿ ಹಿಂದೆ ಬಂದದ್ದೇ ವಾಕ್ಯ. ಸೊ ಬೈಬಲ್ನಲ್ಲಿ ಎಲ್ಲೆಲ್ಲಿ ಗಾಳಿ ಬಂದಿದೆ ಅದೆಲ್ಲ ಪವಿತ್ರಾತ್ಮರು, ಎಲ್ಲೆಲ್ಲಿ ವಾಕ್ಯ ಇದೆ ಅದೆಲ್ಲ ಯೇಸು ಕ್ರಿಸ್ತರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಗಾಳಿ ಬಂದಾಗ ಅಲ್ಲಿ ಆತ್ಮರಿದ್ದಾರೆ, ವಾಕ್ಯ ಬಂದಾಗ ಅಲ್ಲಿ ಅಭಿಷೇಕ ಇದೆ. ಹಾಗಾಗಿ ಎಲ್ಲಿ ಗಾಳಿ ಇದೆ, ಎಲ್ಲಿ ವಾಕ್ಯವಿದೆ, ಆ ಗಾಳಿ ಹಿಂದೆ ಯಾವ ವಾಕ್ಯ ಹೋಗಬೇಕು? ದೇವರ ವಾಕ್ಯ ಹೋಗಬೇಕು.
ಆದರೆ ನಾವು ಕಳಿಸ್ತಿರೋದು ಯಾವ ವಾಕ್ಯ? ಬಲಹೀನತೆಯ ವಾಕ್ಯಗಳು, ಅಶುದ್ಧ ವಾಕ್ಯಗಳು, ನಕಾರಾತ್ಮಕ ವಾಕ್ಯಗಳು. ಇದೇನು ಮಾಡ್ತಿದೆ? ಆತ್ಮರು ನಮ್ಮ ಜೀವನದಲ್ಲಿ ಕೆಲಸ ಮಾಡದಂತೆ ಉಸಿರು ಕಟ್ಟುವಂತೆ ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಅವರ್ ನೆಗೆಟಿವ್ ವರ್ಡ್, Holy Spirit getting the suffocation, is not able to breathe. ಪವಿತ್ರ ಆತ್ಮರು ಉಸಿರಾಡದಂತೆ ಉಸಿರು ಕಟ್ಟುವಂತೆ ಮಾಡ್ತಿದೆ ನಮ್ಮ ನಕಾರಾತ್ಮಕ ಪದಗಳು. ನಾವು ದೈವ ವಾಕ್ಯವನ್ನು ಹೇಳುವಾಗ ಆತ್ಮರ ಶಕ್ತಿ ನಮ್ಮನ್ನು ತುಂಬಲ್ಪಡ್ತದೆ. ಈ ಒಂದು ಪ್ರಜ್ಞೆಯಲ್ಲಿ, ಈ ಒಂದು ವಿಶ್ವಾಸದಲ್ಲಿ ಆತ್ಮರಿಗಾಗಿ ಪ್ರಾರ್ಥಿಸುವ. ಪಾವನಾತ್ಮರೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದ ತೀರಿಸಬಾರ ನಮ್ಮ ಹೃದಯದಲ್ಲಿ. ಆತ್ಮದ ತೀರಿಸಬಾರ ನಮ್ಮ ಹೃದಯದಲ್ಲಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮನೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಸಾಧ್ಯವಾದವರು ಮೊಣಕಾಲೂರುವ. ಇಂದು ವಿಶೇಷವಾಗಿ ಈ ಕುಟುಂಬದಲ್ಲಿ ಮೃತರಾದಂತಹ ಆತ್ಮಗಳ ರಕ್ಷಣೆಗಾಗಿ ಆರಾಧನೆ, ಬಲಿಪೂಜೆ ನೀಡುವುದರೊಂದಿಗೆ ಈ ಆಶ್ರಮದಲ್ಲಿರುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾ ಊಟವನ್ನು ಹಂಚುವಂತಹ ಪರಿಶುದ್ಧ ದಿನ ಇದಾಗಿದೆ. ಹಾಗಾಗಿ ಈ ಒಂದು ಪಿಂಟೋ ಹಾಗೂ ಅಲ್ಮೋವ ಕುಟುಂಬದಲ್ಲಿ ಮೃತರಾದಂತಹ ಎಲ್ಲ ಆತ್ಮಗಳನ್ನು ಈಗ ಪ್ರಾರ್ಥಿಸುವ. ಮೊದಲನೇದಾಗಿ ಎಷ್ಟೋ 7 ತಲೆಮಾರು 30 ತಲೆಮಾರು ಎಂದರೆ ನಮಗೆ ಅವರ ಹೆಸರುಗಳು ಗೊತ್ತಿಲ್ಲ, ಮೂಲಗಳು ಗೊತ್ತಿಲ್ಲ. ಆದರೂ ಕೂಡ ಅಂತಹ ಆತ್ಮಗಳಿಗಾಗಿ ಈ ಆರಾಧನೆಯಲ್ಲಿ ಪ್ರಾರ್ಥಿಸುವ. ಮೊದಲನೇದಾಗಿ ತಿಂಗಳು ಹಿಂದುಗಡೆ ತೀರಿ ಹೋದಂತಹ ಎಲಿಸಾ ಅಲ್ಮಾವೋ, ಮಾರ್ಕ್ ಅಲ್ಮಾವೋ ಇವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸುವ. ದೇವರ ಅಪಾರವಾದ ಪ್ರೀತಿ ಕರುಣೆ ಇಳಿದು ಬರಲೆಂದು ಪ್ರಾರ್ಥಿಸುವ. ಪೀಟರ್ ಪಿಂಟೋ, ಜೂಲಿಯಾನ್ ಪಿಂಟೋ ಇವರ ಆತ್ಮಗಳಿಗಾಗಿಯೂ, ಲೀನಾ ಪಿಂಟೋ, ಆರೋಗ್ಯ ಸ್ವಾಮಿ ಇವರ ಆತ್ಮಕ್ಕಾಗಿ ಪ್ರಾರ್ಥಿಸುವ. ರಿಚರ್ಡ್ ಪಿಂಟೋ, ವಾಲ್ಟರ್ ಪಿಂಟೋ, ಮ್ಯಾಕ್ಸಿಮ್ ಪಿಂಟೋ, ಐಡಾ ಪಿಂಟೋ, ವಿನ್ಸೆಂಟ್ ಲೋಬೋ, ಫ್ರಾನ್ಸಿಸ್ ಪಿಂಟೋ, ಫ್ರೆಡ್ಡಿ, ಸರ್ವಾದೋರ್ ಡಿಸೋಜಾ, ಮೇರಿ ಪಿಂಟೋ ಇವರೆಲ್ಲರ ಆತ್ಮಗಳಿಗಾಗಿ ಪ್ರಾರ್ಥಿಸುವ. ಹಾಗೂ ನಮ್ಮ ಪೂರ್ವಿಕರಿಗಾಗಿ ಪ್ರಾರ್ಥಿಸುವ. ಅದರಲ್ಲೂ ವಿಶೇಷವಾಗಿ
ಈ ಲೋಕದ ಬೆಳಕನ್ನು ನೋಡದೆ ತೀರಿ ಹೋದ, ಅಬೋರ್ಟೆಡ್ ಆದ, ಗರ್ಭಪಾತವಾದ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸುವ. ಈ ಒಂದು ಪಾಪದ ನಿಮಿತ್ತ 4 ತಲೆಮಾರುಗಳವರೆಗೆ ಶಾಪದ ಬಂಧನದಲ್ಲಿರುವಂಥವರಿಗಾಗಿ ಕ್ಷಮೆ ಯಾಚಿಸಿ ಪ್ರಾರ್ಥಿಸುವ. ಈ ಒಂದು ಆಶ್ರಮದಲ್ಲಿ ಜೀವಿಸಿ ಮೃತರಾದ, ಸೇವೆ ಮಾಡಿ ಮೃತರಾದ, ಆಶ್ರಮ ವ್ಯಕ್ತಿಗಳಾಗಿ ಬಂದು ತೀರಿ ಹೋದ ಎಲ್ಲ ಅನಾಥ ಮಕ್ಕಳಿಗಾಗಿ, ಅನಾಥ ಆತ್ಮಗಳಿಗಾಗಿ ಪ್ರಾರ್ಥಿಸುವ. ಸಂಸ್ಕಾರವಿಲ್ಲದೆ ತೀರಿ ಹೋದವ ಆತ್ಮಗಳಿಗಾಗಿ ಪ್ರಾರ್ಥಿಸುವ. ಬಲಿಪೂಜೆಯು ಸಿಗದೆ ಮರೆತು ಹೋದ ಆತ್ಮಗಳಿಗಾಗಿ ಪ್ರಾರ್ಥಿಸುವ. ಈ ಎಲ್ಲ ಆತ್ಮಗಳಿಗಾಗಿ ಇಂದಿನ ದಿವ್ಯ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸಲಿದ್ದೇವೆ. ಪ್ರಾರ್ಥಿಸುವ ಮುನ್ನ ಈ ಒಂದು ಆರಾಧನೆಯಲ್ಲಿ ಪ್ರಭುವಿನ ಕರಗಳಿಗೆ ಸಮರ್ಪಿಸುತ್ತಾ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಂದ ನಮ್ಮ ರಕ್ಷಿಸಿರಿ. ಆಮೀನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಳಗಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೀನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಳಗಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೀನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಳಗಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೀನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ, ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೀನ್. ಪ್ರಭುವಿನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವ. ಓ ಎಂಥ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ. ಹಾಳಿ ಆಜ್ಞೆಯು ಸವಿಧಿಗೆ ಎಡೆ ಎತ್ತು ನಿಂತಿದೆ. ಇಂದ್ರಿಯಾತೀತವಾದನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇರ್ಬಾರೆಂದು ನಡುವ ಪವಿತ್ರಾತ್ಮರ ವರೆಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ದೇವರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲವನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತಾ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಏಕ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ಈ ಪರಮ ಪ್ರಸಾದವು ಆ ಸ್ಥಳದಲ್ಲೇ ಬಲಿಪೀಠದಲ್ಲೇ ಇರುವಾಗ ನಾವು ಸಾಧ್ಯವಾದವರು ಕರಗಳನ್ನು ಜೋಡಿಸಿ ತಲೆಬಾಗುವ, ಇನ್ನೂ ಸಾಧ್ಯವಾದವರು ಕರಗಳು ನೆಲಕ್ಕೆ ತಾಗುವಂತೆ ಬಾಗಿ ಅವರನ್ನು ವಂದಿಸುವ, ಅವರನ್ನು ಸ್ತುತಿಸುವ, ಅವರ ಆಶೀರ್ವಾದವನ್ನು ಪಡೆಯುವ.
ಪಾಪಿತಾರೆ ನಿಮ್ಮನ್ನು ನಾ ಸಮರ್ಪಿಸುತ್ತ ನಾಮಿಸುವೆ ಜೀವವು ಏನ ಸರ್ವಸ್ವವು ಸಮರ್ಪಿಸುತ್ತ ನಾಮಿಸುವೆ. Hallelujah, 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 Hallelujah. ಪಿತನಾದ ದೇವರೇ ಆರಾಧನೆ, ಸುತನಾದ ದೇವರೇ ಆರಾಧನೆ, ಆತ್ಮರಾದ ದೇವರೇ ಆರಾಧನೆ, ತ್ರಿಯೇಕ ದೇವರೇ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.